ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಹೀಬ್ರೂಸ್ ಚಾಪ್ಟರ್ 7, 7ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸುವಿನ 17 ಮಹತ್ವಗಳನ್ನು ನೋಡಿಕೊಳ್ಳಬಹುದು. 17 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪವಿತ್ರಾತ್ಮನು ಬಂದಾಗ ಮಾಡುವಂಥ ಒಂದು ಕೆಲಸ ಏನಂತ ಹೇಳಿದರೆ, ಕರ್ತನಾದ ಯೇಸುವನ್ನು ಮಹಿಮೆಪಡಿಸುವುದು. ಆದ ಕಾರಣ ಇಬ್ರಿಯ ಗ್ರಂಥಕರ್ತನು 1ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸುವನ್ನು ಬಹಳಷ್ಟು ಫೋಕಸ್ ಮಾಡಿ ಬರೆದು, ಈಗ 7ನೇ ಅಧ್ಯಾಯದಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ 17 ಮಹತ್ವಗಳನ್ನು ಬರೆದಿರುವಂಥದ್ದು ನಮಗೆ ಒಂದು ಆಶೀರ್ವಾದವಾಗಿರುವಂತೆ ಗ್ರಂಥಕರ್ತರು ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಮೊದಲನೇದಾಗಿ ಇಲ್ಲಿ ಮೆಲ್ಕಿಜೆದೇಕನ ಬಗ್ಗೆ ನಾವು ನೋಡ್ತೀವಿ 7ನೇ ಅಧ್ಯಾಯದಲ್ಲಿ. ಆ ಮೆಲ್ಕಿಜೆದೇಕನು ಬಂದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರುವಂಥ ಒಬ್ಬ ವ್ಯಕ್ತಿ. ಆ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಮಹೋನ್ನತನಾದ ದೇವರ ಯಾಜಕನಾಗಿದ್ದನು. ಅವನು ರಾಜರನ್ನು ಸೋಲಿಸಿ, ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಏನಂತ ಹೇಳಿದರೆ, ಆತನು ರಾಜರನ್ನು ಸೋಲಿಸಿದ ಮಹೋನ್ನತನು. ದ ಫಸ್ಟ್ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಈಸ್ ದಟ್ ಹಿ ಡಿಫೀಟೆಡ್ ದಿ ಕಿಂಗ್ಸ್. ಯಾವ ರಾಜರು ಅಂತ ಹೇಳ್ಬಿಟ್ಟು ನೋಡುವಾಗ, ಅಂಧಕಾರದ ಅಧಿಪತಿಗಳು, ಸೈತಾನ ರಾಜ್ಯಗಳು, ಅವುಗಳನ್ನು ಕೆಡವಿ, ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೈತಾನ್ ಮತ್ತು ಸೈತಾನ್ನ ರಾಜರು ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಪ್ರತಿಯೊಂದು ಸೈನ್ಯವನ್ನು ನಮ್ಮ ಕರ್ತನಾದ ಯೇಸು ಸಂಪೂರ್ಣವಾಗಿ ಸೋಲಿಸಿದ್ದನ್ನು ಇದು ನೆನಪು ಮಾಡ್ತದೆ. ಹೌದು, ನಮ್ಮ ಕರ್ತನಾದ ಯೇಸು ಜಯಶಾಲಿ. ಎರಡನೇದಾಗಿ ಮೀಟ್ಸ್ ಅಬ್ರಹಾಮನನ್ನು ಸಂಧಿಸುವುದು. ಅಬ್ರಹಾಮನನ್ನು ಈ ಮೆಲ್ಕಿಜೆದೇಕನು ಅಬ್ರಹಾಮನನ್ನು ಸಂಧಿಸಿದರ ಬಗ್ಗೆ ನಾವು ಇಬ್ರಿಯ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೀವಿ. ಇದು ಕೂಡ ನಮ್ಮ ಮೆಲ್ಕಿಜೆದೇಕನಾದ ಯೇಸು ಕರ್ತನು ಅಬ್ರಹಾಮನನ್ನು ಸಂಧಿಸಿದರ ಬಗ್ಗೆ ಸೂಚಿಸುವಂಥದ್ದಾಗಿದೆ. ಯಾವ ರೀತಿ ಅಂತ ಹೇಳಿದರೆ, ಯೋಹಾನ 8ನೇ ಅಧ್ಯಾಯದಲ್ಲಿ ಕೆಲವು ಯಹೂದಿ ನಾಯಕರು ನಮ್ಮ ಕರ್ತನಾದ ಯೇಸುವಿಗೆ ಒಂದು ಪ್ರಶ್ನೆ ಕೇಳಿದರು. ನಿನಗೆ ಇನ್ನೂ 50 ವಯಸ್ಸು ಆಗಿಲ್ಲ, ಆದರೆ ಅಬ್ರಹಾಮನು ನನ್ನ ದಿನಗಳನ್ನು ಕಂಡಿದ್ದೇನೆ ಅಂತ ಹೇಳ್ಬಿಟ್ಟು ಅಬ್ರಹಾಮನ ಬಗ್ಗೆ ನೀನು ಮಾತಾಡ್ತಿದ್ದೀಯಲ್ಲ ಅಂತ ಹೇಳುವಾಗ, ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಅಬ್ರಹಾಮನಿಗೆ ಮುಂಚಿತವಾಗಿಯೇ ನಾನಿದ್ದೇನೆ. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಮಹತ್ವ ಏನಂತ ಹೇಳಿದ್ರೆ, ಅಬ್ರಹಾಮನಿಗಿಂತ ಮುಂಚೆ ಇದ್ದ ವ್ಯಕ್ತಿ ನಮ್ಮ ಕರ್ತನಾದ ಯೇಸು. ದಟ್ಸ್ ದ ಸೆಕೆಂಡ್ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು ಇಬ್ರಿಯ 7ನೇ ಅಧ್ಯಾಯದಿಂದ ನಾವು ಸ್ಟಡಿ ಮಾಡ್ತಿದ್ವಿ. ಅದರಲ್ಲಿ ಈಗ 2 ಮುಗಿತು. ಇನ್ನು 3ನೇದು ನೋಡುವಾಗ, ಈ ಮೆಲ್ಕಿಜೆದೇಕನು ಅಂದರೆ ಕ್ರಿಸ್ತನನ್ನು ಹೋಲುವಂಥ ಈ ಮೆಲ್ಕಿಜೆದೇಕನು ಅಬ್ರಹಾಮನನ್ನು ಆಶೀರ್ವದಿಸಿದನು. ಅಬ್ರಹಾಮನನ್ನು ಆಶೀರ್ವದಿಸುವಂಥದ್ದು, ಅಬ್ರಹಾಮನನ್ನು ಆಶೀರ್ವದಿಸುವಂಥದ್ದನ್ನು ನಾವು ನೋಡುವಾಗ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಅಲ್ಲಿ ಅಬ್ರಹಾಮನ ಆಶೀರ್ವಾದವನ್ನು ನಾವು ನೋಡ್ತೀವಿ. ಗಲಾತ್ಯ 3ನೇ ಅಧ್ಯಾಯದಲ್ಲಿ ಅದು ಬರೆದಿದೆ. ಅದಕ್ಕೂ ಅಬ್ರಹಾಮನ ಆಶೀರ್ವಾದಕ್ಕೂ ಕರ್ತನಾದ ಯೇಸುವಿಗೂ ಲಿಂಕ್ ಇರುವಂಥದ್ದನ್ನು ಗಲಾತ್ಯ 3:13-14 ಭಕ್ತನಾದ ಪೌಲನ್ನು ತರುವಂಥದ್ದನ್ನು ನೋಡ್ತೀವಿ. ಅಷ್ಟೇ ಅಲ್ಲ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನಿಗೂ ಮತ್ತು ಕರ್ತನಾದ ಯೇಸುವಿಗೂ ಲಿಂಕ್ ಅಥವಾ
ಸೂಚಿಸಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾಲ್ಕನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು, 17 ಸೀಕ್ರೆಟ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ 4ನೇ ರಹಸ್ಯ ಅಥವಾ ಮಹತ್ವ ಏನೆಂಬುದಾಗಿ ನೋಡುವುದಾದರೆ, ಇಬ್ರಿಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಈ ಮೆಲ್ಕಿಜೆದೇಕನ ಹೆಸರು ಏನಂತ ಹೇಳಿಬಿಟ್ಟು ನೋಡುವಾಗ, ನೀತಿ ರಾಜನು. ನೀತಿ ರಾಜನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನೀತಿಯ ರಾಜನು, ನೀತಿಯ ರಾಜನಾಗಿದ್ದಾನೆ. ಅದು ಆತನ ಮಹತ್ವವನ್ನು ಸೂಚಿಸುವಂಥದ್ದಾಗಿದೆ. ಆತನ ಮೂಲಕವಾಗಿಯೇ ನಮಗೆ ನೀತಿ ದೊರೆಯಿತು. ನೀತಿಯ ರಾಜನು ನಮ್ಮ ಕರ್ತನಾದ ಯೇಸು. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಕೂಡ, ಸಾಲೇಮಿನ ಅರಸನು ಅಥವಾ ಸಾಲೇಮಿನ ರಾಜನು ಅಂತ ಹೇಳ್ಬಿಟ್ಟು ಆ ಮೆಲ್ಕಿಜೆದೇಕನು ಕರೆಯಲಾಗಿರುವುದರಿಂದ ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಸಮಾಧಾನದ ಅರಸನು. ಸಮಾಧಾನದ ಅರಸನು. ಯೆಶಾಯ 9:6 ಕೂಡ ನೋಡಿಕೊಳ್ಳುವಾಗ ಆ ಸಮಾಧಾನದ ಪ್ರಭು ಅಥವಾ ಅರಸನು ನಮ್ಮ ಕರ್ತನಾದ ಯೇಸು ಎಂಬುದಾಗಿ ತೋರಿಸ್ತದೆ. ಆದ ಕಾರಣ ಆ ಮೂಲಕವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಎಷ್ಟು ಮಹೋನ್ನತನು ಎಂಬುದಾಗಿ ಸೂಚಿಸುವಂಥದ್ದು. 6ನೇದಾಗಿ ಇನ್ನೊಂದು ಬಲವಾದಂಥ ಒಂದು ವಿಷಯವನ್ನು ಇಬ್ರಿಯ ಗ್ರಂಥಕರ್ತನು 7ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳುವಾಗ, ಈ ಮೆಲ್ಕಿಜೆದೇಕನಿಗೆ ಅಂದರೆ ತಂದೆಯು ತಾಯಿಯು ವಂಶಾವಳಿಯು ಇಲ್ಲದಂಥ ರೀತಿಯಲ್ಲಿ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಬಂದು ಇದ್ದಕ್ಕಿದ್ದಾಗ ಅಬ್ರಾಮ್ನನ್ನು ಆಶೀರ್ವದಿಸಿ ಇದ್ದಕ್ಕಿದ್ದ ಹಾಗೆ ಹೊರಟು ಬಿಡ್ತಾನೆ. ಆದರೆ ಅವನು ದೇವರ ಪುತ್ರನಿಗೆ ಹೋಲಿಕೆಯಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಕೂಡ ಒಂದು ರೀತಿಯಿಂದ ನೋಡುವಾಗ ಆತನಿಗೆ ಒಂದು ರೀತಿಯಿಂದ ವಂಶಾವಳಿ ಇಲ್ಲ. ಭೂಮಿಯಲ್ಲಿ ಮನುಷ್ಯನಾಗಿ ಬಂದಾಗ ವಂಶಾವಳಿ ಇತ್ತು. ಆದರೆ ಆತನಿಗೆ ಇಬ್ರಿಯ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು, ನೀತಿದಂಡವೇ ನಿನ್ನ ರಾಜ್ಯದ ರಾಜದಂಡವಾಗಿದೆ, ನೀನು ನೀತಿಯನ್ನು ಪ್ರೀತಿಸಿ. ಅಂದರೆ ನೋಡ್ರಿ, ಮೆಲ್ಕಿಜೆದೇಕ್ ಅಂತ ಹೇಳುವಾಗ ನೀತಿಯ ರಾಜನ ಎಂಬಂಥದ್ದು ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಸ್ಪಷ್ಟವಾಗಿ ಇಬ್ರಿಯ 1 ಮತ್ತು 8ನೇ ವಚನದಲ್ಲಿ ಇವೆ. ಮತ್ತು ಅದೇ ರೀತಿಯಾಗಿ ನೋಡುವಾಗ 11ನೇ ವಚನದಲ್ಲಿ, ಆದರೆ ನೀನು ಸದಾಕಾಲ ಇರುವಾತನು, ಅದಕ್ಕೆ ವಂಶಾವಳಿ ಇಲ್ಲ. ಇಬ್ರಿಯ 1:11. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವಪುತ್ರನಿಗೆ ಹೋಲಿಕೆಯಾಗಿರುವಂಥ ವ್ಯಕ್ತಿ, ವಂಶಾವಳಿ ಇಲ್ಲದೆ. ಆದರೆ ದೇವರು ಮನುಷ್ಯನಾಗಿ ಬಂದಾಗ ಆತನಿಗೆ ವಂಶಾವಳಿ ಇತ್ತು. ಅದನ್ನು ಸುವಾರ್ತೆಗಳಲ್ಲಿ ಸ್ಪಷ್ಟತೆ ನೀಡಲಾಗಿದೆ. ಮತ್ತು 3ನೇ ವಚನದಲ್ಲಿ 7ನೇ ಮಹತ್ವ, ಯೇಸು ಕ್ರಿಸ್ತನ 17 ಮಹತ್ವಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. 17 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆಲ್ ಫ್ರಮ್ Hebrews chapter 7. ಇಬ್ರಿಯ 7ರಿಂದ ನೋಡುವಾಗ 7ನೇ ಒಂದು ಮಹತ್ವ ಏನಂದರೆ, ಆತನು ನಿತ್ಯ ಯಾಜಕನಾಗಿದ್ದಾನೆ. ವಾವ್! ನಿತ್ಯ ಯಾಜಕನಾಗಿದ್ದಾನೆ, ಇಟರ್ನಲ್ ಪ್ರೀಸ್ಟ್. ಎಷ್ಟೋ ಮಹಾಯಾಜಕರು ಬಂದರು ಹೋದರು, ಆದರೆ ಈ ಮಹಾಯಾಜಕನು ನಿತ್ಯನಾದ ಮಹಾಯಾಜಕನಾಗಿದ್ದಾನೆ. 8ನೇದಾಗಿ ನಾವು 6ನೇ ವಚನವನ್ನು ಓದುವುದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 6ನೇ ವಚನದಲ್ಲಿ, ಹೌದು, ಕೊನೆ ಭಾಗ ಈ ರೀತಿಯಾಗಿದೆ, ವಾಗ್ದಾನಗಳನ್ನು ಪಡೆದಿದ್ದ ಅಬ್ರಹಾಮನನ್ನು ಆಶೀರ್ವದಿಸಿದನು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಹಿ ಬ್ಲೆಸ್ಡ್ ದ ಬ್ಲೆಸ್ಡ್. ಆಶೀರ್ವಾದ ಹೊಂದಿದಾತನಿಗೆ ಆಶೀರ್ವಾದವನ್ನು ನೀಡಿದಾತನಾಗಿದ್ದ. ಈಗಾಗಲೇ ತಂದೆ ದೇವರು ಅಬ್ರಹಾಮನನ್ನು ಆದಿಕಾಂಡ 12ರ ಪ್ರಕಾರವಾಗಿ ಆಶೀರ್ವಾದ ನೀಡಿದ್ದ. ಆದರೆ ಅಬ್ರಹಾಮನಿಗೆ ಮೆಲ್ಕಿಜೆದೇಕನು ಬಂದ್ಬಿಟ್ಟು ಮತ್ತೆ ಮಹೋನ್ನತ ದೇವರ ಮಹಾಯಾಜಕನಾಗಿ
ಯಾಜಕನಾಗಿ ಬಂದು ಅಬ್ರಹಾಮನಿಗೆ ಆಶೀರ್ವಾದ ಮಾಡುವಾಗ ತಂದೆಯ ಆಶೀರ್ವಾದ, ಮಗನ ಆಶೀರ್ವಾದ, ಗಲಾತಿ 3 ಪವಿತ್ರ ಆತ್ಮನ ಆಶೀರ್ವಾದ ಅಬ್ರಹಾಮನಿಗೆ ಲಭ್ಯವಾಯಿತು. ನಾವು ಅಬ್ರಹಾಮನ ಸಂತತಿಯವರಾಗಿರೋದ್ರಿಂದ ಇವೆಲ್ಲ ನಮಗೂ ಕೂಡ. ಅದರ ಬಗ್ಗೆ ಅನಂತರ ನಾವು ನೋಡಿಕೊಳ್ಳೋಣ. 9ನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಿಂದ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳು, 17 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೌದು, ಅದರಲ್ಲಿ ನಾವು ನೋಡುವಾಗ ಇನ್ನೊಂದು ಮಹತ್ವವನ್ನು, 9ನೇ ಮಹತ್ವವನ್ನು 16ನೇ ವಚನದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 7 ಮತ್ತು 16. ಆತನು ಶಾರೀರಿಕ ಅಗತ್ಯದ ಧರ್ಮಶಾಸ್ತ್ರಕ್ಕೆ ಆಧಾರವಾಗಿ ಅಲ್ಲದೆ ಸಾಮಾನ್ಯವಾಗಿ ಲೇವಿಯರ ಯಾಜಕತ್ವ ಯಾವ ರೀತಿಯಾಗಿರುತ್ತೆ ಅಂದರೆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿರುವಂಥದ್ದು. ಆದರೆ ಈತನು ಧರ್ಮಶಾಸ್ತ್ರಕ್ಕೆ ಆಧಾರವಾಗಿ ಅಲ್ಲ, ಅಳಿವಿಲ್ಲದ ಜೀವದ ಶಕ್ತಿಗೆ ಅನುಸಾರವಾಗಿ ನೇಮಕವಾದರು. ವಾವ್! ಪವರ್ ಆಫ್ ಇಂಡಿಸ್ಟ್ರಕ್ಟಬಲ್ ಲೈಫ್. ಯೇಸು ಕರ್ತನು ಯಾವ ರೀತಿಯಾಗಿ ಶ್ರೇಷ್ಠನೆಂಬುದಾಗಿ ನೋಡುವಾಗ ಆತನು ನೇಮಕವಾದದ್ದು ಯಾವುದರಿಂದ? ಮೋಶೆಯ ಧರ್ಮಶಾಸ್ತ್ರದಿಂದ ಅಲ್ಲ. ಅದನ್ನು ಆಧಾರ ಮಾಡಿಕೊಳ್ಳದೆ ಪವರ್ ಆಫ್ ಇಂಡಿಸ್ಟ್ರಕ್ಟಬಲ್ ಲೈಫ್ ಅಂತ ಹೇಳಿದ್ರೆ ಅಳಿವಿಲ್ಲದ ಜೀವದ ಶಕ್ತಿಗೆ ಅನುಸಾರವಾಗಿ ಆತನು ನೇಮಕ, ಅಪಾಯಿಂಟ್ಮೆಂಟ್, ಆತನಿಗೆ ಸೇವೆ ಪ್ರಾರಂಭವಾಯಿತು. ಅದು ಕೂಡ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವವನ್ನು ಸೂಚಿಸ್ತದೆ. 10ನೇದಾಗಿ 19ನೇ ವಚನದಲ್ಲಿ ಈ ರೀತಿಯಾಗಿದೆ. ಇಬ್ರಿಯ 7 ಮತ್ತು 19ರಲ್ಲಿ ಧರ್ಮಶಾಸ್ತ್ರವು ಯಾವುದನ್ನು ಪರಿಪೂರ್ಣ ಮಾಡುವುದಿಲ್ಲ, ಆದರೆ ಧರ್ಮಶಾಸ್ತ್ರವು ಅದರ ಬದಲಾಗಿ ದೇವರ ಸಮೀಪಕ್ಕೆ ಒಯ್ಯುವಂತೆ ಹೊಸ ನಿರೀಕ್ಷೆಗೆ ನಡೆಸ್ತದೆ. ಆ ಹೊಸ ನಿರೀಕ್ಷೆ ನಮ್ಮ ಕರ್ತನಾದ ಯೇಸು ಮತ್ತು ಕರ್ತನಾದ ಯೇಸುವಿನ ಮುಖಾಂತರ ಹೊಸ ನಿರೀಕ್ಷೆ. ಯಾಕಂದರೆ ರೋಮ 15:13 ಪ್ರಕಾರವಾಗಿ ದೇವರು ನಿರೀಕ್ಷೆ ದೇವರು. ಸರಿ, ಹೊಸ ನಿರೀಕ್ಷೆಗೆ ನಡೆಸ್ತದೆ. ಮತ್ತು 20ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಈ ರೀತಿಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 20ನೇ ವಚನದಲ್ಲಿ, ಆಣೆ ಇಲ್ಲದೆ ಲೇವಿಯರು ಆಣೆ ಇಲ್ಲದೆ ಯಾಜಕರಾದರು, ಆದರೆ ನಮ್ಮ ಕರ್ತನಾದ ಯೇಸು, ಇಬ್ರಿಯ 7:21, ಆದರೆ ಯೇಸು ಆಣೆಯಿಂದಲೇ ಯಾಜಕರಾದರು. ವಾವ್! ಹಾಗಾದರೆ ಅದು ಸ್ಪೆಷಲ್. ಯಾಕಂತೇಳಿದರೆ ಯಾರ ಆಣೆ ಅಂತ ಹೇಳ್ಬಿಟ್ಟು ನೋಡುವಾಗ ದೇವರು, ನೀನು ಸದಾಕಾಲವೂ ಯಾಜಕನಾಗಿದ್ದಿ ಎಂದು ಕರ್ತನಾದ ನಾನು ಆಣೆ ಇಟ್ಟು ಹೇಳಿದ್ದೇನೆ ಎಂಬುದಾಗಿ ಕೀರ್ತನೆ 110ನೇ ಅಧ್ಯಾಯದ 4ನೇ ವಚನವನ್ನು ಉಲ್ಲೇಖಿಸಲಾಗಿದೆ ಅಥವಾ ಪ್ರವಾದನೆ ನೆರವೇರಿಸಲಾಗಿದೆ. ಆದುದರಿಂದ ನಾವು ಕರ್ತನಾದ ದೇವರು ಆಣೆಯಿಟ್ಟು ಈ ನಮ್ಮ ಯೇಸು ಕರ್ತನನ್ನು ಯಾಜಕನಾಗಿ ಮಾಡಿರುವಂಥದ್ದು ಅದು ಕರ್ತನಾದ ಯೇಸುವಿನ ಮಹತ್ವವನ್ನು ಸೂಚಿಸ್ತದೆ. ದಟ್ ಶೋಸ್ ದ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. 12ನೇದಾಗಿ ಇದು ಕೂಡ ಭಾಳ ಚೆನ್ನಾಗಿದೆ. ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಿಂದ 7th ಚಾಪ್ಟರ್ 7ನೇ ಅಧ್ಯಾಯದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು ನೋಡಿಕೊಳ್ತಿದ್ವಿ. 17 ಸೀಕ್ರೆಟ್ಸ್ ಅಥವಾ 17 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ 12ನೇ ಒಂದು ಗ್ರೇಟ್ನೆಸ್, 12ನೇ ಆತನ ಮಹತ್ವ 22ನೇ ವಚನದಲ್ಲಿ ನೋಡ್ಬೋದು. ಇಬ್ರಿಯ 7:22 ಅದೇನೆಂದರೆ, ಇದರಿಂದಲೇ ಯೇಸು ಎಷ್ಟೋ ಉತ್ತಮವಾದ ಒಡಂಬಡಿಕೆಗೆ ಹೊಣೆಯಾದರು ಎಂಬುದಾಗಿ. ವಾವ್! ಉತ್ತಮವಾದ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾದ ಹಳೆ ಒಡಂಬಡಿಕೆ ಬೈಬಲ್ನಲ್ಲಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಒಡಂಬಡಿಕೆಗಳು, ನೋಹನ ಒಡಂಬಡಿಕೆ,
ದಾವೀದನು ಯೋನಾಥನನು ಅವರಿಬ್ಬರ ಒಡಂಬಡಿಕೆ, ಆ ರೀತಿಯ ಕೆಲವು ಒಡಂಬಡಿಕೆಗಳು ಹಳೆ ಒಡಂಬಡಿಕೆಯಲ್ಲಿದೆ. ಅವೆಲ್ಲ ಒಡಂಬಡಿಕೆಗಿಂತಲೂ ಮಿಗಿಲಾದದ್ದು, ಮಹತ್ತಾದದ್ದು, ಉತ್ತಮವಾದದ್ದು ಹೊಸ ಒಡಂಬಡಿಕೆ. ಅದನ್ನು ಸ್ಥಾಪಿಸಿದ್ದು ನಮ್ಮ ಕರ್ತನಾದ ಯೇಸು. ಆದ ಕಾರಣ ನಮ್ಮ ಕರ್ತನಾದ ಯೇಸು ಮಹೋನ್ನತನು, ಇಸ್ ಗ್ರೇಟ್. ಮತ್ತು ಇನ್ನೇನು ಯೇಸು ಸ್ವಾಮಿ ಕೊಟ್ಟರು ನಮಗೆ, ಯೇಸು ಸ್ವಾಮಿ ಕೊಟ್ಟಿದ್ದು ಏನು ಎಂಬುದಾಗಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ಅವರು ನಮಗೆ ನಿತ್ಯ ರಕ್ಷಣೆಯನ್ನು ಕೊಟ್ಟಿದ್ದಾರಂತೆ. ಇಟರ್ನಲ್ ಸಾಲ್ವೇಷನ್. ವಾವ್! ಆ ಸಾಲ್ವೇಷನ್, ರಕ್ಷಣೆ ಎಂಬ ಪದ ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ. ಆದರೆ ಅಪಾಯದಿಂದ ರಕ್ಷಿಸಲ್ಪಡುವಂಥದ್ದು ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ, ವೈರಿಯಿಂದ ರಕ್ಷಣೆ. ಆದರೆ ಇದು ನಿತ್ಯ ರಕ್ಷಣೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನೀಡುವಂಥ ನಿತ್ಯ ರಕ್ಷಣೆ. ನಿತ್ಯವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಸ್ಟ್ರಾಂಗ್, ಬಲಶಾಲಿ. ಆ ರೀತಿಯಾಗಿ ಮಾಡಿಬಿಟ್ಟು ಯೇಸು ತಮ್ಮ ಮೂಲಕವಾಗಿ ದೇವರ ಕಡೆಗೆ ಬರುವಂಥವರಿಗಾಗಿ ಏನೋ ಮಾಡ್ತಾ ಇದ್ದಾರೆ. ಅದೇನಂತ ಹೇಳಿದರೆ, ಅವರಿಗಾಗಿ ಯೇಸು ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾವಾಗಲೂ ಬದುಕುವವನಾಗಿದ್ದಾನೆ. ವಾವ್! ಆಶ್ಚರ್ಯ. ಹೌದು, ಈ ಇಂಟರ್ಸೀಡ್ಸ್ ನಮಗಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ, ನನಗಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. 15ನೇದಾಗಿ ಸಾಮಾನ್ಯವಾಗಿ ಯಾವುದಾದ್ರೂ ಮಹಾಯಾಜಕರು ಅಥವಾ ಯಾಜಕರು ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಹಾಯಾಜಕರು ಒಂದು ಪ್ರಾಣಿಯ ರಕ್ತವನ್ನು ತೆಗೆದುಕೊಂಡು ದೇವರ ಸನ್ನಿಧಾನಕ್ಕೆ ಹೋಗ್ತಿದ್ರು. ಆದರೆ ಈ ಮಹಾಯಾಜಕನು ಮಾಡಿದ್ದೇನು? 27ನೇ ವಚನ, 7ನೇ ಅಧ್ಯಾಯ 27ನೇ ವಚನದಲ್ಲಿ ಯೇಸು ಮಹಾಯಾಜಕನಂತೆ ಯೇಸು ಪ್ರತಿದಿನವೂ ಬಲಿ ಸಮರ್ಪಿಸಬೇಕಾಗಿಲ್ಲ. ಯಾಕಂದರೆ ಯೇಸು ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಟ್ರು. ಈ ಹಿಮ್ಸೆಲ್ಫ್ ವಾಸ್ ದ ಸ್ಯಾಕ್ರಿಫೈಸ್. ಇದನ್ನು ಓದಿದಾಗ ನಿಶ್ಚಯವಾಗಿ ನಮ್ಮ ಕರ್ತನಾದ ಯೇಸುವಿನ ಮಹತ್ವ ಇಸ್ ಗ್ರೇಟ್. ಜೀಸಸ್ ಈಸ್ ಗ್ರೇಟ್ ಅಂತ ಹೇಳ್ಬೋದು. 16ನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ, ಧರ್ಮಶಾಸ್ತ್ರವು ಬಲಹೀನರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಈ ಮಹಾಯಾಜಕನ ಬಗ್ಗೆ 27ನೇ ವಚನ ಕೊನೆ ಭಾಗದ ನೋಡುವಾಗ ಯೇಸು ಸ್ವಾಮಿ ಒಂದೇ ಸಾರಿ ಬಲಿಯನ್ನು ಸಮರ್ಪಿಸಿತ್ತು. ಒನ್ಸ್ ಫಾರ್ ಆಲ್ ಸ್ಯಾಕ್ರಿಫೈಸ್. ಹೌದು, ಇದನ್ನು ಓದಿದಾಗ ನನಗೆ ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ಮತ್ತೆ ನಾವು ಸಮರ್ಪಿಸುವಂಥ ಅಗತ್ಯತೆ ಇಲ್ಲ ಹಳೆ ಒಡಂಬಡಿಕೆ ಪ್ರಕಾರವಾಗಿ. ಕೊನೆಯದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು, 17 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು ನೋಡಿಕೊಳ್ಳುವಾಗ 17ನೇ ಮಹತ್ವವನ್ನು ನಾವು 28ನೇ ವಚನದ ಕೊನೆ ಭಾಗದಲ್ಲಿ ನೋಡಿಕೊಳ್ತಿದ್ದೇವೆ. ಇಬ್ರಿಯ 7:28 ಕೊನೆ ಭಾಗ. ಆದರೆ ಧರ್ಮಶಾಸ್ತ್ರ ತರುವಾಯ ದೇವರ ಆಣೆಯೊಡನೆ ಬಂದ ವಾಕ್ಯವು ನಿತ್ಯವಾಗಿ ಪರಿಪೂರ್ಣನಾಗಿರುವ ದೇವಪುತ್ರನನ್ನೇ ನೇಮಿಸಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ ಏನು? ಆತನು ನಿತ್ಯವಾಗಿ ಪರಿಪೂರ್ಣರಾಗಿರುವ
ದೇವಪುತ್ರನು. 3 ವಿಷಯಗಳು: ನಿತ್ಯವಾಗಿ ಇಟರ್ನಲ್, ಪರಿಪೂರ್ಣರಾಗಿರುವ ಪರ್ಫೆಕ್ಟ್ ದೇವಪುತ್ರನು, ಸನ್ ಆಫ್ ಗಾಡ್. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ ಎಷ್ಟೆಂಬುದನ್ನು ನಾವು ಇಬ್ರಿಯ 7ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ದೇವರ ಆತ್ಮದಿಂಥದ್ದೆಲ್ಲ ನಮಗಾಗಿ ಬರೆದಿಟ್ಟಿರುವಂಥದ್ದು, ಯೇಸು ಕರ್ತನನ್ನು ಮಹಿಮೆ ಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 17 ಮಹತ್ವಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.